ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಇಂದು ಗಣೇಶ ಚತುರ್ಥಿ ಪೂಜಾ ವಿಧಿ ಮತ್ತು ಆಚರಣೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಮೃದ್ಧ ಗಣೇಶ ಚತುರ್ಥಿಯ ಆಚರಣೆಗಾಗಿ ಭಕ್ತರು ಈ ಆಚರಣೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗುತ್ತದೆ. ಮೊದಲನೆಯದಾಗಿ ತಯಾರಿ ಹೇಗೆ? ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ಮೂರ್ತಿ ಇಡುವುದು: ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಮುಚ್ಚಿದ ಚೌಕಿಯ ಮೇಲೆ ವಿಗ್ರಹವನ್ನು ಇರಿಸಿ. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ: ಪ್ರಾಣ ಪ್ರತಿಷ್ಠಾ ಪೂಜೆಯೊಂದಿಗೆ ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಪೀಠದ ಮೇಲೆ ಗಣಪತಿ ಮೂರ್ತಿಯ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತದೆ. ಚಂದ್ರನನ್ನು ನೋಡುವುದಿಲ್ಲ: ಹಬ್ಬದ ಮೊದಲ ರಾತ್ರಿ ಜನರು ಚಂದ್ರನನ್ನು ನೋಡುವುದನ್ನು ತಪ್ಪಿಸುತ್ತಾರೆ, ಏಕೆಂದರೆ ಅದು ಕೆಟ್ಟ ಶಕುನವೆಂದು ಪರಿಗಣಿಸಲಾಗಿದೆ. ಪ್ರಾರ್ಥನೆಗಳು: ಪ್ರತಿಮೆಯನ್ನು ತೊಳೆಯುವುದು, ಶ್ಲೋಕಗಳ ಪಠಣ ಮತ್ತು ಹೂಗಳು ಮತ್ತು ಸಿಹಿ ತಿಂಡಿಗಳ ಅರ್ಪಣೆಯೊಂದಿಗೆ ಪೂಜೆ ಮತ್ತು ಆರತಿ, ಅಂದರೆ ಬೆಳಗಿದ ಮಣ್ಣಿನ ಲೋಹದ ದೀಪ, ಕುಂಕುಮ ಮತ್ತು ಹೂಗಳಿಂದ ತುಂಬಿದ ತಟ್ಟೆಯೊಂದಿಗೆ ವಿಗ್ರಹದ ಪ್ರದಕ್ಷಿಣೆಯನ್ನು ಮಾಡಲಾಗುತ್ತದೆ. ಗಣಪತಿ ದೇವಸ್ಥಾನಗಳು ಮತ್ತು ಸಾರ್ವಜನಿಕ ಪ್ರತಿಷ್ಠಾಪನೆಗಳಲ್ಲಿ ಪ್ರತಿದಿನ ಸಂಜೆ ಮತ್ತು ಕೆಲವು ಸ್ಥಳಗಳಲ್ಲಿ ಬೆಳಗ್ಗೆಯೂ ಸಹ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗುತ್ತದೆ. ವಿಶೇಷ ಪ್ರದರ್ಶನಗಳು: ಗಣೇಶನ ಕೆಲವು ಸಾರ್ವಜನಿಕ ಪ್ರತಿಷ್ಠಾಪನೆಗಳು ನೃತ್ಯ, ಸಂಗೀತ ಮತ್ತು ಸ್ಕಿಟ್ಗಳೊಂದಿಗೆ ಪ್ರದರ್ಶನಗಳನ್ನು ಹೊಂದಿರಬಹುದು. ಮೋದಕವನ್ನು ತಯಾರಿಸುವುದು ಮತ್ತು ತಿನ್ನುವುದು: ಮೋದಕವು ಗಣಪತಿಯ ನೆಚ್ಚಿನ ಸಿಹಿಯಾಗಿದೆ ಎಂದು ನಂಬಲಾಗಿದೆ, ಹಾಗಾಗಿ ಈ ದುಡ್ಡನ್ನು ಹಬ್ಬದ ಸಮಯದಲ್ಲಿ ಪ್ರಸಾದವಾಗಿ ಮಾಡಿ ಹಂಚುತ್ತಾರೆ. ವಿಸರ್ಜನೆ: ಇದು ವಿಗ್ರಹವನ್ನು ಜಲಮೂಲದಲ್ಲಿ ಮುಳುಗಿಸುವುದು ಮತ್ತು ಕೊನೆಯ ದಿನದಂದು ಅಥವಾ 7ನೇ ಮತ್ತು 11ನೇ ದಿನಗಳ ನಡುವೆ ಎಲ್ಲಿಯಾದರೂ ಉತ್ಸವವನ್ನು ನಡೆಸಲಾಗುತ್ತದೆ. ಇದು ವಿಗ್ರಹದೊಂದಿಗೆ ಭಜನೆಗಳು ಮತ್ತು ಶ್ಲೋಕಗಳು ಮತ್ತು ಹಾಡುಗಳನ್ನು ಪಠಿಸುವ ಜನರ ಮೆರವಣಿಗೆಯೊಂದಿಗೆ ಇರುತ್ತದೆ. ಜನರು ಇಲ್ಲಿಯವರೆಗೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೋರುತ್ತಾರೆ ಮತ್ತು ಸನ್ಮಾರ್ಗದಲ್ಲಿ ಉಳಿಸಲು ಸಹಾಯ ಮಾಡಲು ದೇವರನ್ನು ವಿನಂತಿಸುತ್ತಾರೆ. ಮನೆಯ ಸ್ಥಳಕ್ಕೆ ಭೇಟಿ ನೀಡಿದ್ದಕ್ಕಾಗಿ, ಜನರ ಹಾದಿಯಿಂದ ಅಡೆತಡೆಗಳನ್ನು ನಿವಾರಿಸಿದ್ದಕ್ಕಾಗಿ ಮತ್ತು ಅವನು ನೀಡಿದ ಮಂಗಳಕ್ಕಾಗಿ ಗಣೇಶನಿಗೆ ಧನ್ಯವಾದಗಳನ್ನು ನೀಡಲಾಗುತ್ತದೆ. ಈ ಎಲ್ಲ ಆಚರಣೆಗಳನ್ನು ತಪ್ಪದೇ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.